ಸ್ನಾನ ಮುಗೇಶ್ವರಲ್ಲಿ ಮತ್ತೆ ನೀರು ಬಂತು. ಈ ವೆದರ್ಗೆ ಪರ್ಫೆಕ್ಟ್ ಪ್ಲೇಸ್ ಅಂದರೆ ಅದೇ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಹೆವಿ ಅಂದರೆ ಹೆವಿ ಗಾಳಿ ಬೀಸ್ತಾ ಇತ್ತು. ಲಿಟ್ರಲ್ ಹೇಳ್ಬೇಕು ಅಂದರೆ ವಿಡಿಯೋ ಮಾಡ್ತಿದ್ದಂಗೆ ನನ್ನ ಫೋನೇ ಬಿದ್ದೋಯ್ತು ನೋಡಿ. ಈ ಥರ ಊಟ ಆಯ್ತಾ ಅಂತ ಇದ್ರು. ಅದಕ್ಕೆ ಊಟ ಮಾಡಿಕೊಂಡು ರೂಮ್ಗೆ ಹೋದೆ. ತುಂಬ ಟಯರ್ಡ್ ಆಗಿತ್ತು, ಅದಕ್ಕೆ ಹೋಗಿ ಮಲ್ಕೊಂಡೆ ಸ್ವಲ್ಪ ಹೊತ್ತು. ಗುಡ್ ಮಾರ್ನಿಂಗ್ ಗಾಯ್ಸ್, ಲಾಗ್ಗೆ ಸ್ವಾಗತ ಸುಸ್ವಾಗತ. ಅದಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಗ್ಗೆನೆ ಎದ್ಬಿಟ್ಟು ಇರೋ ಪಾತ್ರನೆಲ್ಲ ತೊಳೆದ್ಬಿಟ್ಟು ಸ್ನಾನ ಮಾಡೋಕ್ಕಂತ ಹೋದ್ರೆ ನೀರೇ ಬರಲಿಲ್ಲ. ಇನ್ನೇನು ಸ್ನಾನ ಮುಗೇಶ್ವರಲ್ಲಿ ಮತ್ತೆ ನೀರು ಬಂತು. ಕಂಟ್ರೋಲ್ ಗೈಸ್, ಈಗ ಸ್ನಾನ ಮಾಡ್ಕೊಂಡು ಬಂದೆ. ಇವತ್ತು ಕೆಲಸ ಮಾಡೋಣ ಡಿಸೈಡ್ ಮಾಡಿದ್ದೆ, ಬಟ್ ಆದರೆ ಯಾಕೋ ಮಳೆ ಬರ್ತಿದೆ ಮತ್ತು ಯಾಕೋ ನನಗೂ ಇಂಟ್ರೆಸ್ಟ್ ಇಲ್ಲ. ಸೊ ಅದಕ್ಕೆ ಇವತ್ತು ಹಾಗೆ ಒಂದು ಕೆಲಸ ಕೂಡ ಇತ್ತು, ಹಾಗೆ ಒಂದು ಶಾಪಿಂಗ್ ಕೂಡ ಮಾಡಬೇಕಾಗಿತ್ತು, ಹಾಗೆ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಯಾವ ದೇವಸ್ಥಾನ ಅಂತ ಆ್ಯಕ್ಚುಲಿ ಇನ್ನೂ ಡಿಸೈಡ್ ಆಗಿಲ್ಲ. ಸೊ ತಿಂಡಿ ಮಾಡ್ತಾ ಡಿಸೈಡ್ ಮಾಡೋಣ ಬನ್ನಿ. ನನ್ನ ಫೇವ್ರೇಟ್ ಬಾಡಿ ಆ್ಯಂಡ್ ಫೇಸ್ ಕ್ರೀಮ್ನ ಹಚ್ಕೊಂಡು ಕಾಫಿ ಮಾಡ್ಕೊಳ್ಳೋಣ ಅಂತ ಹೋದೆ. ಕಾಫಿ ಮಾಡ್ಕೊಳ್ಳೋಕ್ಕೆ ಸಕ್ಕರೆನೂ ಕಾಫಿ ಪೌಡ್ರೂ ಹಾಲು ಹಾಕ್ಕೊಂಡು ಫೈನಲಿ ಕಾಫಿನ ರೆಡಿ ಮಾಡಿಕೊಂಡೆ. ಕಾಫಿನ ಕುಡ್ಕೊಂಡು ಹೊರ್ಗೋಕೆ ಅಂತ ರೆಡಿಯಾಗಿ ಹೆಲ್ಮೆಟ್ನು ಮತ್ತು ಕೀನ ಎತ್ಕೊಂಡು ಈ ಥರ ಎಲ್ಲ ಪೋಸ್ ಕೊಟ್ಕೊಂಡು ತಿಂಡಿ ತಿನ್ನೋಕ್ಕೆ ಅಂತ ಹೋದೆ. ಇಡ್ಲಿ ಸಾಂಬಾರನ್ನ ತಿನ್ಕೊಂಡು ಫಸ್ಟ್ ಹೋಗಿದೆ KGBI ಆಫೀಸ್ಗೆ. ಆಫೀಸಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಗಪ್ಪ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದ ಟೈಮಲ್ಲೇ ನನಗೆ ಫಸ್ಟ್ ನೆನಪಾಗಿದೆ ವೇಣುಗೋಪಾಲ ಸ್ವಾಮಿ ಟೆಂಪಲು. ಯಾಕಂದರೆ ಈ ವೆದರ್ಗೆ ಪರ್ಫೆಕ್ಟ್ ಪ್ಲೇಸ್ ಅಂದರೆ ಅದೇ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಒಳ್ಳೆ ನೇಚರು. ಆ ಕಡೆ ಫುಲ್ ಮಳೆ ಬರ್ತಿದೆ, ಈ ಕಡೆ ಫುಲ್ ಬಿಸಿಲಿದೆ. ಎಂಥ ಮಿರಾಕಲ್ ಆಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಅಲ್ಲಿ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ. ದೇವಸ್ಥಾನದಿಂದ ನೀರು ನೋಡೋಕ್ಕೆ ಅಂತ ದಡದ ಹೋಗೋಕ್ಕಾದ್ರೆ ಹೆವಿ ಅಂದರೆ ಹೆವಿ ಗಾಳಿ ಬೀಸ್ತಾ ಇತ್ತು. ಲಿಟ್ರಲ್ ಹೇಳ್ಬೇಕು ಅಂದರೆ ವಿಡಿಯೋ ಮಾಡ್ತಿದ್ದಂಗೆ ನನ್ನ ಫೋನೇ ಬಿದ್ದೋಯ್ತು ನೋಡಿ. ಈ ಥರ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಅಲೆಗಳ ಶಬ್ದ ತುಂಬ ಇಷ್ಟ. ಆ ಶಬ್ದ ಕೇಳ್ತಾ ಬೇಕಾದ್ರೆ ದಿನ ಪೂರ್ತಿ ಅಲ್ಲೇ ಬೇಕಾದ್ರೆ ಕುತ್ಕೊಂಡ್ಬಿಡ್ತೀನಿ, ಅಷ್ಟು ಇಷ್ಟ ನನಗೆ. ಆ ಅಲ್ಲಿಗಳ ಸದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮನೆ. ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತಂದ್ರೆ ಸದಾ ಹಾಡಬೇಕು ಅನ್ಸುತ್ತೆ. ಅಲ್ಲಿಂದ ಡೈರೆಕ್ಟ್ ಸುಮಂಗಲಿ ಸಿಲ್ಸ್ಕೋದೆ. ಅಲ್ಲಿಂದ ಒಂದು ಸ್ಯಾರಿ ತೊಗೊಂಡು ಫಸ್ಟ್ ಹೋಗಿದ್ದು ಊಟ ಮಾಡೋಕ್ಕೆ. ಯಾಕಂದರೆ ಅವಾಗಿಂದ ನನ್ನ ಫ್ರೆಂಡ್ಸು ಊಟ ಆಯ್ತಾ ಅಂತ ಇದ್ರು. ಅದಕ್ಕೆ ಊಟ ಮಾಡಿಕೊಂಡು ರೂಮ್ಗೆ ಹೋದೆ. ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ತುಂಬ ಟಯರ್ಡ್ ಆಗಿತ್ತು, ಅದಕ್ಕೆ ಹೋಗಿ ಮಲ್ಕೊಂಡೆ ಸ್ವಲ್ಪ ಹೊತ್ತು. ಎದೋಳು ಅಷ್ಟರಲ್ಲಿ 9 ಗಂಟೆ ಆಗಿತ್ತು. ಈಗ ಊಟ ತೊಗೊಂಡು ಬಂದು ಏಟ್ ಮಾಡಿ ಮಲ್ಕೋತೀನಿ ಗಾಯ್ಸ್. ಆಚೆ ಹೋಗೋಣ ಅನ್ನೋಷ್ಟರಲ್ಲಿ ಯಾಕೋ ಮಳೆ ಹನಿ ಇಡಕ್ಕೆ ಸ್ಟಾರ್ಟ್ ಆಯಿತು. ಮಳೆ ಯಾಕೆ ಹಾಕೊಳ್ಳೋದು ಅಂತ ರೂಮಲ್ಲೇ ಮ್ಯಾಗಿ ಮಾಡ್ಕೊಂಡು ತಿಂದೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್.